ಅಲ್ಲಿ ಪ್ರಕಾಶ್ ರಾಜ್ ಅನ್ನೋ ಒಬ್ಬ ಶತಮೂರ್ಖ ಬರ್ತಾನೆ. ಪ್ರಕಾಶ್ ರಾಜ್ ಅನ್ನೋ ಒಬ್ಬ ಶತಮೂರ್ಖ ಬರ್ತಾನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲಾಹು ಅಕ್ಬರ್, ಅಲ್ಲಾಹ್ ಒಬ್ಬನೇ ಇಲ್ಲಿ. ಇಲ್ಲ ಇಲ್ಲ, ನಾನು ಯಾಕೆ ಶಿಕ್ಷಣದ ಬಗ್ಗೆ ಮಾತಾಡಿ. ಹೌದು, ರಾಮನ ಬಗ್ಗೆ ಆತ್ಮಕ್ ಮಾತಾಡಬೇಕು, ಸೀತೆ ಬಗ್ಗೆ ಮಾತಾಡಬೇಕು. रुको जरा सबर ಸಾಮಾಜಿಕ ಹೋರಾಟ ಅನ್ನೋದು ಜನರಿಂದ ಕೂಡಿರ್ಬೇಕು. ಆ ಜಂತರ್ ಮಂತರ್ನಲ್ಲಿ ಎಷ್ಟು ಜನ ಸೇರ್ತಾ ಇದ್ದಾರೆ, ಪೊಲಿಟಿಕಲ್ ಸೆಲೆಬ್ರಿಟೀಸ್ ಎಷ್ಟು ಜನ ಬಂದು ಹೋಗ್ತಾ ಇದ್ದಾರೆ. ನೆನ್ನೆ ಈ ಅಭಿಜಿತ್ ದೀಪ್ಕೆ ಇದ್ದಾರಲ್ಲ, ಸಿಜೆಪಿ ಇದು ಮಸಿ ಹಚ್ಚಿಬಿಟ್ರು. ಒಬ್ರು ಯಾರು, ನೀಟ್ ಎಕ್ಸಾಮ್ ಬರ್ದಿರುವ ಮಗುವಿನ ಒಬ್ಬ ತಾಯಿ, ನಮ್ಮನ್ ಕರ್ಕ ಬಂದ್ ನೀವಿಲ್ಲಿ ನೀಟ್ ಎಕ್ಸಾಮ್ ವಿಚಾರ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ. ಅಲ್ಲಾಹು ಅಕ್ಬರ್, ಅಲ್ಲಾಹ್ ಒಬ್ಬನೇ ಇಲ್ಲಿ. ಅದೆಂತದ್ದು LGBTQ ಸಲಿಂಗಕಾಮಿಗಳ ಬಗ್ಗೆ ಮಾತಾಡ್ಸೋದು, ದೇಶ ವಿರೋಧಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ಸೋದು. ಸರ್ಕಾರವನ್ನ ಪ್ರಶ್ನೆ ಮಾಡ್ಲಿ ಸರ್, ನಾನು ಪ್ರಶ್ನೆ ಮಾಡ್ಬೇಕು, ನೀವು ಮಾಡ್ಬೇಕು, ಎಲ್ರು ಮಾಡ್ಬೇಕು. ಅದ್ಯಾವ್ದು ಈ ರಾಮನ ಪತಿ ಸೀತಾಪತಿ ಹಿಂಗೆಲ್ಲ ಎಂತದ್ದು, ಸೀತಾಪತಿ ಕಾ ನಾಮ್ ಲೇಕೆ ನೀತಾಪತಿನೇ ಕಾಮ್ ಕರುವಯ್ಯ. ಸೀತನಿಗೂ ರಾಮನ್ನು ನೀಟ್ ಎಕ್ಸಾಮ್ ಯಾಕೆ ತರ್ತೀರಿ? ಸೀತನ್ನು ನೀತಾ ಅಂಬಾನಿ ಅಂದ್ರೆ ನೀತಾ ಅವರ ಹಸ್ಬೆಂಡ್ ಯಾಕೆ ಲಿಂಕ್ ಮಾಡ್ತೀರಿ? ಇದು ಸೂಕ್ತ ಅನ್ಸುತ್ತಾ? ನೀಟ್ ಎಕ್ಸಾಮ್ ಬಗ್ಗೆ ಎಷ್ಟು ಪ್ರಶ್ನೆ ಕೇಳಿದ್ರು, ಅದನ್ನ ಬಿಟ್ಟು ಸೀತಾ, ಅಲ್ಲಾಹು ಅಕ್ಬರ್, ಅದೆಂತದ್ದು LGBTQ ಸಲಿಂಗಕಾಮ, ಏನ್ ಸರ್ ಇದು? ಒಂದು ಷಡ್ಯಂತರ ಇದೆ. ಇದೆಲ್ಲ ಬರಲೇಬಾರದು. ಒಂದ್ ಸೆಕೆಂಡ್, ಬರಬಾರ್ದು ಅಂದ್ರೆ ಅಲ್ಲಿಗೆ ರಾಜಕೀಯ ಪ್ರೇರಿತ ಷಡ್ಯಂತ್ರ ಇದೆ, ದೊಡ್ಡ ಮಟ್ಟದ ಷಡ್ಯಂತ್ರ. ಷಡ್ಯಂತ್ರ ಇದೆ ಅಂತ ಆಸ್ಪದ ಯಾಕೆ ಮಾಡ್ಕೊಡ್ತಾ ಇದ್ರಿ? ಹೋಗ್ ಕೇಳಕ್ ಏನ್ ದಾಡಿ ಬಿಜೆಪಿಗೆ? ಅಬ್ಸಲ್ಯೂಟ್ಲಿ 21 ದಿನ ಒಬ್ಬ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ ರೀ. ಎಲ್ಲ ಏನ್ ಮಾತಾಡ್ತಾ ಇದಾರೆ ಗೊತ್ತಾ? ಅಂತ ಬ್ರಿಟಿಷರೇ ಉಪವಾಸಕ್ಕೆ ಮಣದ್ ಬಿಟ್ರು, ಈ ಬಿಜೆಪಿಗೆ ಆಗ್ತಾ ಇಲ್ವಲ್ಲ, ಇನ್ನೆಂತ ಮೊಂಡು ಸರ್ಕಾರ ಅಂತ ಕೇಳ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ ವಿದ್ಯಾ, ತಾವು ಕೇಳ್ತಾ ಇರೋದು ಸರಿ ಇದೆ. ಈ ವಾಂಗ್ಚುಕ್ ಕೂಡ ಅವರು ಸಂವಿಧಾನಾತ್ಮಕವಾಗಿ ಮಾಡ್ತಾ ಇದ್ದಾರೆ. ಅದು ನಮ್ದು ಯಾವುದೇ ಕೂಡ ರೆಸ್ಪೆಕ್ಟ್ ಮಾಡಬೇಕು. ಸರ್ಕಾರ ಕೂಡ ಅದಕ್ಕೆ ಜವಾಬ್ದಾರಿ ಹೊತ್ಕೋಬೇಕು. ಸಾಧ್ಯವಾದ್ರೆ ಏನು ಶಿಕ್ಷಣ ಸಚಿವರು ಕೂಡ ಏನು ಮಾಡ್ಬೇಕಾದ್ ಮಾಡ್ಬೇಕು. ಆದ್ರೆ ಇದ್ರ ಹಿಂದೆ ಸ್ವಲ್ಪ ಮಟ್ಟಿಗೆ ನಾವು ಏನಾದ್ರೂ ನೋಡೋದಾದ್ರೆ ಬಹಳ ದೊಡ್ಡ ಮಟ್ಟದ ಷಡ್ಯಂತರ ಇದೆ ಅಂತ ನಮ್ಗೆ ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ನೋಡಿ. ಅವನು ಬರ್ತಾನೆ, ಯಾರೋ ಷಡ್ಯಂತ್ರ ಇದೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಸರ್. ಆ ಷಡ್ಯಂತ್ರ ಏನು ಅಂತ ಹೇಳಿ, ಆ ಷಡ್ಯಂತ್ರಕ್ಕೆ ಅವಕಾಶ ಮಾಡ್ಕೊಡ್ಬೇಡ್ರಿ. ಹೋಗ್ರಿ, ಏನಾಯ್ತಪ್ಪ ಅಂತ ಕೇಳ್ರಿ. ಅಟ್ಲೀಸ್ಟ್ ಕೇಳಲಿಲ್ಲ ಅಂದ್ರೆ ಏನಂತಾರೆ ಹೇಳಿ? ದಿಮಾಕ ಅಷ್ಟು ದರ್ಪನ ಅಧಿಕಾರಕ್ಕೆ ಬಂದ್ಬಿಟ್ಟಿವಿ, ನಮ್ಮನ್ನ ಯಾರು ಏನು ಕೇಳಕ್ಕಾಗಲ್ಲ ಅಂತ. ಈ ಪ್ರಶ್ನೆಗೆಲ್ಲ ಉತ್ತರ ಕೊಡೋದಕ್ಕೆ ನಾನು ಬಿಜೆಪಿ ಹೋಗ್ತಾರಲ್ಲ ನಂಬರ್ 1. ಸೊ ತುಂಬಾ ಸುಲಭವಾಗಿ ಈ ವಿಚಾರದಲ್ಲಿ ಹೇಳ್ಬೋದು ಸರ್. ಅಬ್ಸಲ್ಯೂಟ್ ಆಗಿ ಒಂದು ಮಾತು ನಾನು ಸುಮ್ನೆ ನೋಡ್ತಾ ಇರ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಪ್ರಕಾಶ್ ರಾಜ್ ಅನ್ನೋ ಒಬ್ಬ ಶತಮೂರ್ಖ ಬರ್ತಾನೆ. ನೀಟ್ ಬಗ್ಗೆ ಮಾತಾಡ್ಲಿ, ವಿದ್ಯಾರ್ಥಿ ಬಗ್ಗೆ ಮಾತಾಡ್ಲಿ. ಇಲ್ಲ ಇಲ್ಲ, ನಾನು ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ಬಹಳ ನೋವಿದೆ. ನೀಟ್ ಬಗ್ಗೆ ಮಾತಾಡ್ಲಿ, ವಿದ್ಯಾರ್ಥಿ ಬಗ್ಗೆ ಮಾತಾಡ್ಲಿ, ಶಿಕ್ಷಣದ ಬಗ್ಗೆ ಮಾತಾಡ್ಲಿ, ಅಲ್ಲಿ ಸಂವಿಧಾನದ ಬಗ್ಗೆ ಮಾತಾಡ್ಲಿ, ಸಂವಿಧಾನದ ಬಗ್ಗೆ ಮಾತಾಡ್ಲಿ. ಅಲ್ಲಿ ಹಿಂದುತ್ವದ ಬಗ್ಗೆ ಮಾತಾಡೋದು ಏನಿದೆ? ನೀವು ಶಿಕ್ಷಣದ ಬಗ್ಗೆ ಮಾತಾಡ್ತೀರಾ, ಮಾತಾಡಿ. ನಾವು ಎಜುಕೇಶನ್ ಮಿನಿಸ್ಟರ್ ಸ್ಟಾರ್ಟ್ ಮಾಡಿ. ಎಜುಕೇಶನ್ ಮಿನಿಸ್ಟರ್ ಒಬ್ಬ ದೇಶ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೆ. ರಾಮನ ಬಗ್ಗೆ ಆತ್ಮಕ್ ಮಾತಾಡಬೇಕು, ಸೀತೆ ಬಗ್ಗೆ ಮಾತಾಡಬೇಕು. ಶಿಕ್ಷಣದ ಬಗ್ಗೆ ಮಾತಾಡಿ, ಹೌದು, ಸೆಂಟ್ರಲ್ ಗವರ್ಮೆಂಟ್ ಮಾತಾಡಿ, ಶಿಕ್ಷಣ ಸಚಿವರು ರಾಜೀನಾಮೆ ಕೇಳಿ, ಬೇರೆ ಮಾತಿಲ್ಲ. ಆದರೆ ಅಲ್ಲಿ ಷಡ್ಯಂತ್ರ ಏನ್ ನಡೀತಾ ಇದೆ? ಸೀತಾ ಮಾತೆಯ ಬಗ್ಗೆ ಮಾತಾಡ್ತೀರಾ, ಅದು
ಅದು ಸಲಿಂಗ ಕಾಮಿಗಳ ಬಗ್ಗೆ ಮಾತಾಡ್ತೀರಾ? ಅದನ್ನ ಕೇಳೋಣ. ವೇದಿಕೆ ಅಂತದ್ದು ಯಾವ್ದು ಅದನ್ನ ಬಳಸ್ಕೊಳ್ಳಿ. ಬಟ್ ಹೇಳ್ತೀನಿ, ಬರ್ತಾರೆ ಅವರು ಕಳೆದ ಬಾರಿ ವಿಚಾರಗಳನ್ನ ನೋಡಿ ನನ್ನ ಮಾತು ಕೇಳಿ. ಸರ್ಕಾರ ಮಣ್ತಿಂತ ಇದೆಯಾ ಅಂತವ್ರನ್ನ ಬಗ್ಗು ಬಡೀರಿ, ಅವ್ರನ್ನ ಕ್ರಮ ತಗೊಳ್ಳಿ. ಒಂದ್ ಸೆಕೆಂಡ್ ನೀವು ಸರ್ಕಾರ ನೀವುಗಳಿಗೆ ಮಾಡ್ದಲ್ಲಿರೋ ಕೆಲಸವನ್ನ ಯಾರು ಸೋನಂ ವಾಂಗ್ಚುಕ್ ಅಂತ ಬಂದ್ ಮಾಡ್ತಾ ಇದಾರೆ. ಮಾಡಲೇಬೇಕಾಗಿತ್ತು, ಮಾಡ್ತಾ ಇದ್ದಾನೆ ಒಬ್ಬ ಕಲಾವಿದ. ಅವಹೇಳನವಾಗಿ ಮಾತಾಡ್ತಿರಲ್ಲ. ಬಿಜೆಪಿಯನ್ನ ಪ್ರಶ್ನೆ ಕೇಳಿದ ತಕ್ಷಣ, ಮೋದಿಯನ್ನ ಪ್ರಶ್ನೆ ಕೇಳಿದ ತಕ್ಷಣ ಈ ದೇಶದ್ರೋಹಿ ಅಥವಾ ದೇಶ ವಿರೋಧಿ ಚಟುವಟಿಕೆ ಅಂತ ಲೇಬಲ್ ಕಟ್ಟೋದನ್ನ ಮೊದಲು ಬಿಡ್ಬೇಕು. ಅವರು ಶತಮೂರ್ಖರು. ಈಗ ಪ್ರಕಾಶ್ ರಾಜ್ನ ನಾನು ಹಾಡಿ ಹೊಗಳ್ತಾ ಇಲ್ಲ, ಒಬ್ರು ಕಲಾವಿದರು ಹೌದು, ತಿಳ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ, ಹಂಗಂತ ಅವ್ರೆಲ್ಲಾ ಸ್ಟೇಟ್ಮೆಂಟ್ ನಾವು ಒಪ್ಕೋಬೇಕು ಅಂತಿಲ್ಲ. ಒಪ್ಕೊಳ್ಳಿಲ್ಲ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡೋಣ. ಅದ್ಬಿಟ್ಟು ಪದ ಬಳಕೆಯಲ್ಲಿ ನಾವು ಶತಮೂರ್ಖ, ನೋ ಸರ್, ಅದು ಸರಿ ಕಾಣಲ್ಲ. ನೀವು ಹೇಳ್ತಾ ಇದೀರಿ ಇವನೊಬ್ಬ ಶತಮೂರ್ಖ ಅಂತ ಯಾರೋ ಒಂದು. ಈಗ ನಾನು ಹೇಳೋದೇನಂದ್ರೆ, ನಾನು ಯಾಕೆ ಈ ಮಾತು ಹೇಳಿದಂದ್ರೆ ಬಹಳ ದುಃಖದಿಂದ ಹೇಳ್ತೀನಿ ಅಮ್ಮ. ಏನಂತ ಹೇಳಿದ್ರೆ ನೋಡಿ, ಪಕ್ಕದಲ್ಲಿ ಇನ್ನೊಬ್ಬ ಮಹಿಳೆ ಬಂದು ಮರ್ಯಾದೆಯನ್ನ ಅಕ್ಬರ್ ಎಲ್ಲವೂ ಕೂಡ ಅಲ್ಲನೇ ಇರ್ತಾರೆ, ಎಲ್ಲರೂ ಅಂತ ಸಮಯ ಅದನ್ನು ಕೂಡ ಪ್ರಶ್ನೆ ಮಾಡ್ಬೇಕಲ್ಲ. ಅದು ಮೂರ್ಖತನ ಅಂತ ಕೇಳೋಣ, ಪ್ರಶ್ನೆ ಮಾಡ್ಬೇಕಲ್ಲ. ವಕೀಲರು ಒಂದ್ ಮಾತು ಹೇಳ್ಬಿಡ್ತೀನಿ. ವಕೀಲ್ರೆ, ಅಲ್ಲಿ ಜಾತಿ ಅನ್ನೋದು ಬಂದೇ ಇಲ್ಲ. ಅಲ್ಲಿನ ವಿಚಾರವೇ ಬೇರೆ. ಇದೆಲ್ಲ ಬರಬಾರ್ದು. ಪ್ರಶ್ನೆ ಮಾಡಿ. ವ್ಯಕ್ತಿ ಸ್ವಾತಂತ್ರ್ಯ ಯಾರು ಮಾತಾಡೋದಕ್ಕೆ ಅವನು ಮೂರ್ಖ ಅನ್ನೋದು ನಿಮ್ಗೆ ರೈಟ್ಸ್ ಇಲ್ಲ. ಒಂದು ಆಮೇಲೆ ಈ ಮುಷ್ಕರದಲ್ಲಿ ಅಲ್ಲಿ ಏನಲ್ಲಿ ಹೋಗಿದಾರಲ್ಲ ಬೆಂಬಲಿಗರು ಅಂತ ವಿದ್ಯಾರ್ಥಿಗಳು, ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತಿರುವಂತ ಅಲ್ಪಸಂಖ್ಯಾತರು ಕೂಡ ಅಲ್ಲಿದ್ದಾರೆ. ಅದ್ರ ಬಗ್ಗೆ ಈ ಹೋರಾಟಕ್ಕೆ ಎಲ್ಲಾ ಧರ್ಮದ ಕೇಳಿಸ್ಕೊಳ್ಳಿ. ನೀವ್ ಯಾಕೆ ಅಲ್ಪಸಂಖ್ಯಾತರು ಅಂತ ಅಲ್ಲ ಹೇಳಿದವರು ಅಲ್ಲ ಅಲ್ಲಿನ ಅವಶ್ಯಕತೆ ಇಲ್ಲ, ಸೀತಾಮಾತೆ ರಾಮಂದ ಅವಶ್ಯಕತೆ ಇಲ್ಲ, ಸಲಿಂಗ ಕಾಮಿದ ಅವಶ್ಯಕತೆ ಇಲ್ಲ. ಇದು ಯಾಕೆ ಬಿಜೆಪಿ ಷಡ್ಯಂತ್ರವಾಗಿರಬಾರ್ದು? ಕೇಳಿ ಸರ್, ನನ್ನ ವಾದ ಇಷ್ಟ. ಮಾತಾಡ್ತಿದ್ದೀರಿ ಇದು ಮಾಡಿರ್ಬೋದೇನೋ ಅಂತ. ಯಾಕಂದ್ರೆ ಯಾವುದು ಹೇಳಿ, ಎಷ್ಟು ಜನ ಯಾವ ದೊಡ್ಡ ಷಡ್ಯಂತ್ರ ಅಂತ ಬಿಡಿಸಿ ಹೇಳಿ. ಆಯ್ತು, ತಡೀರಿ ಬಂದೆ ನೋಡಿ ಸರ್.